ನಮ್ಮ ಇಂಡಿಯಾದಲ್ಲಿ ಸ್ಮಾಲ್ ಬಿಸ್ನೆಸಸ್ಸು ಹೆಂಗೆ ವ್ಯಾನಿಷ್ ಆಗ್ತಿದೆ ಅಂದರೆ ಇಟ್ ಈಸ್ ಇನ್ ನೋ ಟೈಮ್. ಬಿಕಾಸ್ ಈ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ಗಳು ಅಂದರೆ ಈ ದುಡ್ಡಿರೋರು, ಸಾವಿರಾರು ಕೋಟಿ ಲಕ್ಷ ಕೋಟಿ ಎಲ್ಲ ಇರೋರು ಏನು ಮಾಡ್ತಿದ್ದಾರೆ, ದೇ ಆರ್ ಫೀಡಿಂಗ್ ಮನಿ ಇನ್ ಟು ದಿ ಬಿಗ್ ಬಿಸ್ನೆಸಸ್. ಆ್ಯಂಡ್ ಅದರಿಂದ ಏನಾಗ್ತಿದೆ ಅಂದರೆ ಈ ಚಿಕ್ಕ ಬಿಸ್ನೆಸ್ಗೆ ಹೆಂಗೆ ಎಫೆಕ್ಟ್ ಆಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫುಡ್ ಡೆಲಿವರಿ ಆ್ಯಪ್ ತಗೊಳ್ಳೋಣ. ಫುಡ್ ಡೆಲಿವರಿ ಆ್ಯಪಲ್ಲಿ ಅವ್ರದ್ದು ಏನೂ ಇಲ್ಲ, ಆ್ಯಕ್ಚುಲಿ ಅವ್ರದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟೇ ಇಲ್ಲ. ಈ ಡೆಲಿವರಿ ಬಾಯ್ಸ್ಗಳು ಅವರ ಲೈಫ್ನ ಜೀವನನ ಅಡ ಇಟ್ಬಿಟ್ಟು ಎದ್ದು ಬಿದ್ದು ಓಡಿ ಡೆಲಿವರಿ ಕೊಡ್ತಾರೆ. ಈ ಕಡೆ ಹೋಟೆಲ್ ಓನರ್ಸ್ಗಳು ಬಂದ್ಬಿಟ್ಟು ಅವ್ರದ್ದು ಕ್ಯಾಪಿಟಲ್ ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನೋ ಬಿಸ್ನೆಸ್ ಕಟ್ಟಿರ್ತಾರೆ, ಬ್ರ್ಯಾಂಡನ್ನ ಕಟ್ಟಿರ್ತಾರೆ ಒಂದು ಲೆವೆಲ್ಗೆ. ಅದನ್ನ ಇಟ್ಕೊಂಡು ಇವ್ರ ಮಧ್ಯದಲ್ಲಿ ಜಸ್ಟ್ ಆ ಟೈಮ್ ಫ್ರೇಮ್ನ ಯೂಸ್ ಮಾಡಿಕೊಂಡು ದೇ ಮೇಕಿಂಗ್ ಹೆಲ್ ಔಟ್ ಆಫ್ ಮನಿ. ಆ್ಯಂಡ್ ಅದು ಹೆಂಗೆ ಪಾಸಿಬಲ್ ಆಯಿತು? ಬಿಕಾಸ್ somebody has put so much money into this business. ಸೊ ಅದರಿಂದ ಒಳ್ಳೆ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ, ದೇ ಕನೆಕ್ಟ್ ಮಾಡ್ತಾರೆ. ಸೊ ಎಂಡ್ ಆಫ್ ದಿ ಡೇ ವಾಟ್ ದೇ ಆರ್ ಡೂಯಿಂಗ್, ಇಟ್ ಇಸ್ ಜಸ್ಟ್ ಅ ಕನೆಕ್ಟಿಂಗ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ದಿ ರೆಸ್ಟೋರೆಂಟ್. ಆ್ಯಂಡ್ ನೀವು ನೋಡಿ ಇದರಿಂದ ಏನಾಗ್ತಿದೆ ಅಂದರೆ, ಅವರು ಎಲ್ಲ ಡೇಟಾನ ತಗೊಂಡು ಲಾಸ್ಟಿಗೆ they're charging around 25 to 30% commissions to these hotel owners. This is crazy. And ಯಾವ ಬಿಸ್ನೆಸ್ ಅಲ್ಲೂ 20% ಕಿಂತ ಜಾಸ್ತಿ ನೆಟ್ ಮಾರ್ಜಿನ್ ಇರೋದೇ ಇಲ್ಲ. ಬಟ್ ದೀಸ್ ಪೀಪಲ್ ಆರ್ ಟೇಕಿಂಗ್ ಮನಿ ನಿಯರ್ಲಿ 25 to 30% ಫ್ರಮ್ ದಿ ಬಿಸ್ನೆಸ್. ಅವಾಗ ಏನಾಗುತ್ತೆ, ಎಂಡ್ ಆಫ್ ದಿ ಡೇ ಕನ್ಸ್ಯೂಮರ್ಗೆ ಕಾಸ್ಟು ಜಾಸ್ತಿ ಆಗುತ್ತೆ, ಈ ಕಡೆ ಹೋಟೆಲ್ ಓನರು ಜಾಸ್ತಿ ಪ್ರೈಸಿಗೂ ಸೆಲ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅವನಿಗಲ್ಲಿ 25 to 30% ಕೊಡಬೇಕು. ಆನ್ ಟಾಪ್ ಆಫ್ ಇಟ್ ಹಿ ಹ್ಯಾಸ್ ಟು ಮೇಕ್ ಅ ಮನಿ. ಸೊ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಸಣ್ಣ ಬಿಸ್ನೆಸ್ನ ನಾವು ಪ್ರಮೋಟ್ ಮಾಡಬೇಕು. ಹೆಂಗೆ ಪ್ರಮೋಟ್ ಮಾಡೋದು? ಅವರಿಂದ ನಾವು ಬೈ ಮಾಡೋದ್ರಿಂದ. ಇವಾಗ ಗ್ರಾಸರೀಸ್ ಎಲ್ಲದೂ ಡೆಲಿವರಿ ಮಾಡೋದ್ರಿಂದ ಹಿಡಿದು ಏನಾಗಿದೆ, ಎಲ್ಲದೂ ಆನ್ಲೈನ್ ಆಗಿದೆ. ಇವಾಗ ಏನಾಗ್ತಿದೆ, ಚಿಕ್ಕ ಪುಟ್ಟ ಅಂಗಡಿ ಅಕ್ಕಪಕ್ಕದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಇದ್ದ ಚಿಕ್ಕ ಪುಟ್ಟ ಅಂಗಡಿಗಳು ಎಲ್ಲ ವ್ಯಾನಿಷ್ ಆಗ್ತಿದೆ. ಅವ್ರ ಹತ್ರ ಯಾರು ಹೋಗಲ್ಲ. ನಿಮ್ಗೆ ಅಲ್ಲಿ ನಿಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ, ಬಟ್ ಸ್ಟಿಲ್ ಯು ಪೀಪಲ್ ಡೋಂಟ್ ಗೋ ಬಿಕಾಸ್ ಇಟ್ ಇಸ್ ಕಂಫರ್ಟ್. ಅಷ್ಟು ಕಂಫರ್ಟ್ ಕ್ರಿಯೇಟ್ ಆಗಿದೆ. ಒನ್ ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ಎವ್ರಿಥಿಂಗ್ ಕಮ್ಸ್ ಟು ಯೋರ್ ಹೋಮ್. ಸೊ ಇದರಿಂದ ಇಟ್ ಇಸ್ ವೆರಿ ಡೇಂಜರಸ್. ಏನಾಗ್ತಿದೆ ಅಂದರೆ, ಇದರಿಂದ ನಮ್ಮೆಲ್ಲರದು ದುಡ್ಡು ಪೂಲ್ ಆಗಿ ಓನ್ಲಿ ಸರ್ಟೈನ್ ಪೀಪಲ್ ಹತ್ರ ಹೋಗ್ತಿದೆ. ಅವಾಗ ಎಷ್ಟೋ ಕೋಟಿ ಜನಕ್ಕೆ ಸ್ಪ್ರೆಡ್ ಆಗ್ತಿದ್ದು ಇನ್ಕಮ್ಮು ಇವಾಗ ಎಷ್ಟೋ ಹಂಡ್ರೆಡ್ಸ್ ಆಫ್ ಪೀಪಲ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಲೆಟ್ಸ್ ಪ್ರಮೋಟ್ ಸ್ಮಾಲ್ ಬಿಸ್ನೆಸ್ಮೆನ್ಸ್, ಲೆಟ್ಸ್ ಬೈ ಫ್ರಮ್ ದಿ ಸ್ಮಾಲ್ ಬಿಸ್ನೆಸಸ್, ಪ್ರಮೋಟ್ ಸ್ಮಾಲ್ ಬಿಸ್ನೆಸ್ಮೆನ್ ಆರ್ ಸ್ಮಾಲ್ ಬಿಸ್ನೆಸ್ ವುಮೆನ್ಸ್. ಸೊ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ವಿ ಶುಡ್ ಕೀಪ್ ಇಟ್ ಇನ್ ಮೈಂಡ್. ನೀವು ನೋಡಿದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 8 crores ಆಫ್ MSME ಅಂದರೆ ಸ್ಮಾಲ್ ಬಿಸ್ನೆಸಸ್ ಆರ್ ದೇರ್. 8 crores ಅಂದರೆ ಎಷ್ಟು ಫ್ಯಾಮಿಲೀಸ್ಗೆ ಹೆಲ್ಪ್ ಆಗುತ್ತೆ. ಸೊ ವಿ ನೀಡ್ ಟು ಥಿಂಕ್ ಅಬೌಟ್ ಇಟ್ ಆ್ಯಂಡ್ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್ ಟು ಪ್ರಮೋಟ್ ಸ್ಮಾಲ್ ಬಿಸ್ನೆಸಸ್ ಆ್ಯಂಡ್ ಹೆಲ್ಪ್ ದೆಮ್. whatever form we can help them by buying, by supporting in other format or whatever. That is the best thing we can do to grow our India and make our India proud. Let's not pool the money to give to some only few people. Instead we can distribute it to multiple crores of people. Thank you.